ಮನರೇಗಾ ಯೋಜನೆ ಜಿರಾಮ್ಜಿ ಎಂದು ಮರುನಾಮಕರಣ ಮಾಡಿರುವ ಕೇಂದ್ರ ಜಿರಾಮ್ಜಿ ಯೋಜನೆಯಿಂದ ಬಾಳೆ ಪಪ್ಪಾಯ ಬೆಳೆ ಔಟ್, ಪ್ರೋತ್ಸಾಹಧನ ಸ್ಥಗಿತಗೊಳಿಸುವಂತೆ ರಾಜ್ಯದ ಆರ್ಡಿಪಿಆರ್ಗೆ ಪತ್ರ. ಮಹಾರಾಷ್ಟ್ರ ಮಹಾನಗರ ಪಾಲಿಕೆ ಚುನಾವಣೆ ಮತ ಚಲಾವಣೆಗೆ ಮುನ್ನವೇ 68 ಸ್ಥಾನ ಅವಿರೋಧವಾಗಿ ಗೆದ್ದ ಬಿಜೆಪಿ ಮೈತ್ರಿಕೂಟ. ಹೆರಿಗೆ ಸೌಲಭ್ಯಕ್ಕಾಗಿ 6 ಕಿಲೋಮೀಟರ್ ಕಾಡಿನಲ್ಲಿ ನಡೆದ ತುಂಬು ಗರ್ಭಿಣಿ, ಸರಿಯಾದ ರಸ್ತೆ ಸಂಪರ್ಕ, ಆಸ್ಪತ್ರೆ ವ್ಯವಸ್ಥೆ ಇಲ್ಲದೆ ದಾರಿಯಲ್ಲೇ ಮೃತ. ಮಹಾರಾಷ್ಟ್ರ ಗಡ್ಚಿರೋಲಿಯಲ್ಲಿ ನಡೆದ ಹೃದಯ ವಿದ್ರಾವಕ ಘಟನೆ. ಮಧ್ಯಪ್ರದೇಶ ಇಂದೋರ್ನಲ್ಲಿ ಕಲುಷಿತ ನೀರು ಸೇವಿಸಿ ಮೃತಪಟ್ಟ ಪ್ರಕರಣ, ಇಂದೋರ್ ಪಾಲಿಕೆ ಆಯುಕ್ತ ವಜಾ, ಹೆಚ್ಚುವರಿ ಆಯುಕ್ತ ಅಮಾನತು. ಇಂದೋರ್ನಲ್ಲಿ ನೀರು ಇಲ್ಲ ಎಂದು ವಿಷ ಹಂಚಲಾಗಿದೆ. ಕಲುಷಿತ ನೀರಿನ ಬಗ್ಗೆ ಜನರು ದೂರು ನೀಡಿದ್ರೂ ನಿರ್ಲಕ್ಷ್ಯ. ಬಿಜೆಪಿ ಸರ್ಕಾರದ ವಿರುದ್ಧ ಕಿಡಿಕಾರಿದ ರಾಹುಲ್ ಗಾಂಧಿ. ಕಲುಷಿತ ಆಹಾರ ಸೇವಿಸಿ 200ಕ್ಕೂ ಹೆಚ್ಚು ಗಿಳಿಗಳ ಸಾವು, ಗಿಳಿಗಳ ಜೀರ್ಣಾಂಗಕ್ಕೆ ಸಮಸ್ಯೆ, ಅಕ್ಕಿ ಮತ್ತು ಸಣ್ಣ ಕಲ್ಲುಗಳು ಪತ್ತೆ. ಮಧ್ಯಪ್ರದೇಶದ ಬಡಾವ್ ಪ್ರದೇಶದಲ್ಲಿ ನಡೆದ ದಾರುಣ ಘಟನೆ. ಬಳ್ಳಾರಿಯಲ್ಲಿ ನಡೆದ ಗುಂಪು ಘರ್ಷಣೆ, ರಾಜಶೇಖರ ದೇಹದಲ್ಲಿ ಪತ್ತೆಯಾದ ಗುಂಡು. ಭರತ್ ರೆಡ್ಡಿ ಕಡೆಯ ಖಾಸಗಿ ಅಂಗರಕ್ಷಕರದ್ದೇ ಪೊಲೀಸ್ ಇಲಾಖೆಯ ನಿಕಟ ಮಾಹಿತಿ. ಕೇಂದ್ರದ ಮನರೇಗಾ ಯೋಜನೆ ಬದಲಾವಣೆ ಖಂಡಿಸಿದ ರಾಜ್ಯ ಸಚಿವ ಸಂಪುಟ, ಗ್ರಾಮೀಣ ಜನರ ಉದ್ಯೋಗ ಹಕ್ಕನ್ನ ಕಸಿದುಕೊಳ್ಳಲಿದೆ ಎಂದು ಆಕ್ರೋಶ. ಯಲಹಂಕದಲ್ಲಿ ಬೃಹತ್ ಉದ್ಯಾನ ನಿರ್ಮಾಣಕ್ಕೆ ಅಸ್ತು. ಉಮರ್ ಖಾಲಿದ್ಗೆ ಜಾಮೀನು ನೀಡಿ ಅಂತಾರಾಷ್ಟ್ರೀಯ ಕಾನೂನು ಮಾನದಂಡಗಳಿಗೆ ಅನುಗುಣವಾಗಿ ವಿಚಾರಣೆ ನಡೆಸಿ ಭಾರತ ಸರ್ಕಾರಕ್ಕೆ ಅಮೆರಿಕ ಸಂಸದರ ಪತ್ರ. ಅಂಡರ್ 19 ಕೂಚ್ ಬೆಹಾರ್ ಕ್ರಿಕೆಟ್ ಟೂರ್ನಿ, ಗುಜರಾತ್ ವಿರುದ್ಧ ಕರ್ನಾಟಕದ ಧ್ರುವ ಕೃಷ್ಣನ್ ಅರ್ಧ ಶತಕ.